ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು EPF ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನಿಮ್ಮೆಲ್ಲರಿಗೂ ಗೊತ್ತಿರೋದೇ EPF ಅಂದರೆ ಏನು ಅಂತ. ನಾನು ಇವತ್ತು ಅದ್ರ ಬಗ್ಗೆ ಒಂದು ಸ್ವಲ್ಪ ನನಗೆ ಗೊತ್ತಿರೋ ವಿಚಾರನ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಕೆಲಸ ಮಾಡೋ ಕಂಪ್ನೀಲಿ ನಮಗೆ ಬರೋ ಸ್ಯಾಲ್ರಿಲಿ ಇಷ್ಟು ಅಮೌಂಟು ಅಂತ ಕಟ್ ಮಾಡಿ ಕೊಡ್ತಾರೆ. ಆ ಕಟ್ ಮಾಡಿದ ಅಮೌಂಟ್ನೇ ನಾವು EPF ಅಂತ ಹೇಳ್ತೀವಿ. ನಮಗೆ ಬರೋ ಸ್ಯಾಲ್ರಿಲಿ 12% ಅಷ್ಟು ಕಟ್ ಮಾಡಿಕೊಂಡು ನಾವು ಕೆಲಸ ಮಾಡೋಂಥ ಕಂಪ್ನಿಲೂ ಸಹ ಸ್ವಲ್ಪ ಅಮೌಂಟನ್ನ ಹಾಕ್ತಾರೆ. ಇದೇ EPF ಅಮೌಂಟ್ ಅನ್ನೋದು ನಮಗೆ ಗೊತ್ತಲ್ವಾ. ಆದರೆ ಇದ್ರ ಪ್ರಯೋಜನ ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ. ಇವತ್ತು ನಾವು ಅದು ಪ್ರಯೋಜನನ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಫಸ್ಟ್ ಒನ್, ಪಿಂಚಣಿ ಯೋಜನೆ. ನಮ್ಮ ಪಿ ಎಫ್ ಅಕೌಂಟಲ್ಲಿ ಎರಡು ಭಾಗವಾಗಿ ಮಾಡಿರ್ತಾರೆ. ಎರಡು ಭಾಗ ಅಂದರೆ ಒಂದು EPF ಅಂದರೆ ವರ್ಕರ್ ಭವಿಷ್ಯ ನಿಧಿ ಅಂತ ಒಂದು, ಎರಡು EPS ಅಂತ ಅದು ವರ್ಕರ್ನ ಪಿಂಚಣಿ ಯೋಜನೆ ಅಂತ ಎರಡು ಭಾಗವಾಗಿ ಮಾಡಿರ್ತಾರೆ. ನಮ್ಮ ಹತ್ರ ಏನು ಅಮೌಂಟನ್ನ ಕಟ್ ಮಾಡ್ಕೊಂಡಿರ್ತಾರಲ್ಲ ಅಷ್ಟೇ ಅಮೌಂಟನ್ನ ಕಂಪ್ನಿನೂ ಸಹ ಹಾಕಿ PF ಅಮೌಂಟ್ ಅಂತ ಮಾಡಿರ್ತಾರೆ. ನಮಗೆ ಬೇಕಾದಾಗ PF ಅಮೌಂಟನ್ನ ತೊಗೋಬೋದು. ಇದಕ್ಕೆ EPF ಅಂತ ಅಂತಾರೆ. EPS ಅಂತ ಅಂದರೆ 58 ವರ್ಷ ಆದಮೇಲೆ ನಮಗೆ ಪಿಂಚಣಿ ಅಮೌಂಟ್ ಬರುತ್ತಲ್ಲ ಅದೇ EPS ಅಂತ ಅರ್ಥ. ಇಷ್ಟು ಪಿಂಚಣಿ ಯೋಜನೆ ಬಗ್ಗೆ ತಿಳ್ಕೊಂಡ್ರಿ. ಇನ್ನು ನೆಕ್ಸ್ಟ್, ನಾಮಿನಿಗೆ ಸಿಗುವ ಪ್ರಯೋಜನನ ನಾವು ಯಾವಾಗ ತಿಳ್ಕೊಳ್ಳೋದು. ನಾವು ಕಂಪ್ನಿಗೆ ಸೇರ್ಕೋಬೇಕಾದ್ರೆ PF ಹೇಗೆ ಮಾಡ್ತಾರೋ PFಗೆ ಹಾಗೆ ನಮ್ಮ ಕಡೆಯಿಂದ ನಾಮಿನಿನೂ ಕೇಳ್ತಾರೆ. ಆ ನಾಮಿನಿನ ನಮ್ಗೆ ಇಷ್ಟ ಬಂದವ್ರನ್ನ ಕೊಟ್ಕೋಬೋದು. ಯಾರ್ಯಾರು ಅಂದರೆ ಅಪ್ಪ, ಅಮ್ಮ, ಮಕ್ಕಳು, ಹೆಂಡ್ತಿ, ಗಂಡ ಯಾರನ್ನಾರು ಕೊಟ್ಕೋಬೋದು. ಯಾಕೆ ಅಂದರೆ ನಾವೇನಾದ್ರು ಕೆಲಸ ಮಾಡೋ ಟೈಮಲ್ಲಿ ಅಲ್ಲಿ ಏನಾದ್ರು ಸತ್ತೋದ್ರೆ ಈ PF ಅಮೌಂಟ್ ಬಗ್ಗೆ ತಿಳ್ಕೊಂಡು ಏನಿದೆ ಮತ್ತು ಪಿಂಚಣಿ ಅಮೌಂಟ್ ಎಷ್ಟಿದೆ ಅದನ್ನು ಒಟ್ಟಿಗೆ ನಾಮಿನಿಗೆ ಕ್ಲೈಮ್ ಮಾಡ್ಕೊಳ್ಳೋ ಆಪ್ಷನ್ಸ್ ಇರುತ್ತೆ. ಇದೊಂದು ಪ್ರಯೋಜನನ ಪಡ್ಕೋಬೋದು. ಅದರಿಂದ ನಾಮಿನಿನ ನಿಮ್ಗೆ ಯಾರು ಬೇಕೋ ಅವ್ರನ್ನೇ ತುಂಬ ನಂಬಿಕೆ ಇರೋರನ್ನ ಕೊಟ್ಕೊಂಡ್ರೆ ಒಳ್ಳೇದು ಅಂತ ನಾನು ಹೇಳ್ತೀನಿ. ಇನ್ನು ಮೂರನೇದಾಗಿ ಹೇಳಬೇಕು ಅಂದರೆ EPF ಮೇಲಿನ ಬಡ್ಡಿ. ಅಂದರೆ ನಾವು PF ಅಮೌಂಟ್ನ ಏನು ಇಟ್ಟಿರ್ತೀವಲ್ಲ ನೋಡಿ, ಅದಕ್ಕೆ ಗೌರ್ಮೆಂಟು ಸಹ ವರ್ಷಕ್ಕೆ 8.15% ಬಡ್ಡಿನ ಕೊಡುತ್ತೆ. ಅದು EPF ಮಾತ್ರ ಕೊಡುತ್ತೆ, EPSಗೆ ಕೊಡೋದಿಲ್ಲ. ಅದು ಪಿಂಚಣಿ ಅಮೌಂಟ್ ಏನಿರುತ್ತೆ ಅದಷ್ಟೇ ನಮಗೆ ಬರುತ್ತೆ. ಬೇಕು ಅಂದರೆ ನಾವು 58 ವರ್ಷ ಆದಮೇಲೆ 10 ವರ್ಷ ಸರ್ವಿಸ್ ಆಗಿರೋರಿಗೆ ಮಾತ್ರ ಪಿಂಚಣಿ ಅಮೌಂಟ್ ಬರೋದು. ಅದನ್ನು ನಾವು 58 ವರ್ಷ ಆದಮೇಲೆ ತೊಗೋಬೋದು. ಮಾಮೂಲಿ ಕಂತುಗಳ ರೀತಿನಾದ್ರು ತೊಗೋಬೋದು, ಇಲ್ಲ ನಾವು ಒಟ್ಟಿಗೆ ತೊಗೋತೀವಿ ಅಂದರೆ ಒಟ್ಟಿಗೆನಾದ್ರು ತೊಗೋಬೋದು. ಈ ಥರ ಇದ್ರ ಪ್ರಯೋಜನಗಳಿವೆ, ಇನ್ನೂ ಇವೆ. ನನಗಿಷ್ಟು ಸದ್ಯಕ್ಕೆ ಗೊತ್ತು. ಇನ್ನೂ ಇದ್ರ ಬಗ್ಗೆ ಏನಾದ್ರು ಮಾಹಿತಿಗಳು ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ. ನಿಮ್ಗೆ ಏನು ಬೇಕೋ ನಾನು ಅದನ್ನು ತಿಳ್ಕೊಂಡು ನಿಮಗೂ ಸಹ ಶೇರ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, PF ಅಮೌಂಟ್ ಅನ್ನೋದು ನಮ್ಗೆ ಎಷ್ಟು ಹೆಲ್ಪ್ ಮಾಡುತ್ತೆ ಅಂದರೆ, ನಾವು ಏನಾದ್ರು ಅರ್ಜೆಂಟಾಗಿ ಈಗ ಹಾಸ್ಪಿಟಲ್ ಖರ್ಚಸ್ ಬಂದಿದೆ, ಇಲ್ಲ ಮಗುಗೇನೋ ಅರ್ಜೆಂಟ್ ಫೀಸ್ ಕಟ್ಟಬೇಕು ಅನ್ನೋ ಖರ್ಚಸ್ ಎಲ್ಲ ಬಂದಿದೆ ಅಂದಾಗ ನಾವು ಹೋಗಿ ಅಲ್ಲಿ 2%, 3%, 10% ಅನ್ನೋ ಥರ ಬಡ್ಡಿ ಸಾಲ ಮಾಡೋದು ಬದಲು ಈ ಥರ ಇದ್ದರೆ ಈ ಅಮೌಂಟನ್ನ ತೊಗೊಂಡು ನಾವು ಅದಕ್ಕೆ ಖರ್ಚು ಮಾಡ್ಕೋಬೋದು. ನಮ್ಮ ಅಮೌಂಟು ನಮಗೆ ಸಿಗುತ್ತಲ್ವಾ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಮಗೂ ಇದೇ ಥರ ಇನ್ನೂ ಹೆಚ್ಚೆಚ್ಚು ವೀಡಿಯೋಗಳನ್ನ ಮಾಡೋದಕ್ಕೆ ಖುಷಿ ಆಗುತ್ತೆ. ಹಾಗೆ ನಿಮ್ಮ ಟೈಮ್ನ ಕೊಟ್ಟು ನನ್ನ ವೀಡಿಯೋ ನೋಡಿದ್ದಕ್ಕೂ ಥ್ಯಾಂಕ್ ಯು ಫ್ರೆಂಡ್ಸ್. ವಾಚಿಂಗ್ ಫಾರ್ ನೆಕ್ಸ್ಟ್ ವೀಡಿಯೋ.